ಕಳೆದ ಮಳೆಗಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಆ ದುರಂತ ನಿಮಗೆ ನೆನಪಿರಬಹುದು. ಗುಡ್ಡ ಕುಸಿದ ಪರಿಣಾಮ ಇಬ್ಬರು ಪುಟ್ಟ ಕಂದಮ್ಮಗಳು ಸೇರಿ 3 ಬಲಿಯಾದಂಥ ಘಟನೆ. ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿದು ಬೀಳೋದಕ್ಕೆ, ಮನೆಯ ಮೇಲೆ ಗುಡ್ಡ ಕುಸಿದು ಬೀಳೋದಕ್ಕೆ ಆ ಗುಡ್ಡದ ಮೇಲೆ ನಿರ್ಮಾಣ ಆಗಿರುವಂಥ ರಸ್ತೆ ಕಾರಣ ಆಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಆದರೆ ಜಿಲ್ಲಾಡಳಿತ ಇದನ್ನು ಒಪ್ಪಿರಲಿಲ್ಲ. ಈಗ ಆ ಪುಟ್ಟ ಕಂದಮ್ಮಗಳ ತಾಯಿ ಹೋರಾಟ ಮಾಡಿ ಸರ್ಕಾರದ ಎಡವಟ್ಟೆ ಗುಡ್ಡ ಕುಸಿಯೋದಕ್ಕೆ ಕಾರಣ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಮಂಗಳೂರಿನ ಮಂಜನಾಡಿಯಲ್ಲಿ ಗುಡ್ಡ ಕುಸಿತ ಸಂತ್ರಸ್ತೆಯ ಹೋರಾಟದ ಕಥೆ ಇದು. ಪ್ರಾಕೃತಿಕ ವಿಕೋಪದಿಂದ ಗುಡ್ಡ ಕುಸಿದಿದೆ ಅಂತ ಜಿಲ್ಲಾಡಳಿತ ಹೇಳಿತ್ತು. ಆದರೆ ಅವೈಜ್ಞಾನಿಕ ರಸ್ತೆಯ ಕಾರಣದಿಂದಾಗಿ ಗುಡ್ಡ ಕುಸಿದಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಅಶ್ವಿನಿಯವರು ಅಂದರೆ ಆ ಮಕ್ಕಳ ತಾಯಿ, ಅವರು ಕೂಡ ಹೋರಾಟವನ್ನೇ ಮಾಡಿದರು. 2 ಕಾಲನ್ನು ಕಳ್ಕೊಂಡಿರೋಂಥ ತಾಯಿಯವರು ಆ ದುರಂತ ಏನು ಸಂಭವಿಸ್ತು ಆ ಸಂದರ್ಭದಲ್ಲಿ ಅವರು ಕೂಡ ತೀವ್ರವಾಗಿ ಗಾಯಗೊಂಡಿದ್ರು. ತಮ್ಮಿಬ್ಬರು ಮಕ್ಕಳನ್ನು ಕಳ್ಕೊಂಡ್ರು, ತನ್ನ ಅತ್ತೆಯನ್ನು ಕಳ್ಕೊಂಡ್ರು, ಹೋರಾಟ ಮಾಡಬೇಕಾಯಿತು. ಈಗ ಅವರು ಮಾಡಿರುವಂಥ ಹೋರಾಟದ ವಿಚಾರದಲ್ಲಿ ಅದು ನಿಜ, ಅವರು ಹೇಳ್ತಾ ಇರುವಂಥ ಆರೋಪ ನಿಜ ಅನ್ನೋದು ಗೊತ್ತಾಗಿದೆ. ಗುಡ್ಡ ಕುಸಿತದ ಅವಘಡಕ್ಕೆ ರಸ್ತೆ ನಿರ್ಮಾಣವೇ ಕಾರಣ ಅಂತ ಈಗ ತಜ್ಞರ ವರದಿ ಹೇಳ್ತಾ ಇದೆ. ಮಂಗಳೂರಿನ NITK ಇಂಜಿನಿಯರಿಂಗ್ ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಪ್ರಾಧ್ಯಾಪಕ ಡಾಕ್ಟರ್ ಟಿ ಪಳನಿಸ್ವಾಮಿ, ಡಾಕ್ಟರ್ ಶ್ರೀವತ್ಸ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ರಸ್ತೆ ನಿರ್ಮಾಣಕ್ಕಾಗಿ ಅವೈಜ್ಞಾನಿಕವಾಗಿ ಅಲ್ಲಿ ಗುಡ್ಡವನ್ನು ಅಗೆದಿರೋದೇ ಗುಡ್ಡ ಬೀಳೋದಕ್ಕೆ ಕಾರಣ ಅನ್ನೋದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮರುಗಿತ್ತು. ಈ ಇನ್ಸಿಡೆಂಟಿಗೆ ರಾಜ್ಯದಾದ್ಯಂತ ಸುದ್ದಿಯಾಗಿತ್ತು. ಆ ತಾಯಿ ಆ ವಿಡಿಯೋ ನೀವು ಗಮನಿಸಬಹುದು. ಆ ತಾಯಿಯೂ ಕೂಡ ಸಿಕ್ಕಾಕೊಂಡಿದ್ರು. ಅವ್ರ ಮೇಲೆ ಮನೆಯ ಗೋಡೆ ಬಿದ್ದಿತ್ತು. ಮಕ್ಕಳು ಗೋಡೆ ಬಿದ್ದು ಮಕ್ಕಳು ಒದ್ದಾಡ್ತಾ ಇದ್ರು. ಮಕ್ಕಳನ್ನ ರಕ್ಷಣೆ ಮಾಡಲಾಯ್ತು, ಆದರೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ತಾಯಿದ್ದು 2 ಕಾಲು ಕಟ್ಟಾಯಿತು. ಇನ್ನು ಪ್ರೇಮ ಪೂಜಾರಿ ಅಂತ ಅಶ್ವಿನಿಯವರ ಅತ್ತೆ, ಅವರು ಕೂಡ ಮೃತಪಟ್ಟಿದ್ರು ಈ ದುರಂತದಲ್ಲಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಫೋನ್ ಸಂಪರ್ಕದಲ್ಲಿ. ಭರತ್ ರಾಜ್, ಎಂಥ ದುರಂತ ನೋಡಿ. ಗುಡ್ಡ ಕುಸಿತಕ್ಕೆ ರಸ್ತೆ ಅವೈಜ್ಞಾನಿಕ ಕಾಮಗಾರಿ ಕಾರಣ ಅಂತ ಆ ದಿನ ಅಲ್ಲಿನ ಸ್ಥಳೀಯರು ಹೇಳಿದ್ರು, ಮಾಧ್ಯಮದವರು ಹೇಳಿದ್ದು, ರಿಯಾಲಿಟಿ ಕೂಡ ಅದೇ ಆಗಿತ್ತು. ಅದನ್ನು ಒಪ್ಪಿಕೊಳ್ಳೋದಕ್ಕೆ ಎಷ್ಟು ಸಮಯ ಆಯಿತು? ರಕ್ಷತ್, ಹೌದು. ಯಾಕಂದ್ರೆ ಸಹಜವಾಗಿ ಮಳೆಗಾಲದಲ್ಲಿ ಇಂಥ ಘಟನೆಗಳು ನಡೆದಾಗ ಅದನ್ನ ಪ್ರಾಕೃತಿಕ ವಿಕೋಪ ಅನ್ನುವಂತ ಹೆಸರಿನಲ್ಲೇ ಮುಚ್ಚಿ ಹಾಕುವಂತ ಅಷ್ಟು ಪ್ರಯತ್ನಗಳು ನಡೆಯುತ್ತೆ. ಅದ್ರ ಜೊತೆಗೆ NDRF ಮತ್ತು SDRF ಅಡಿಯಲ್ಲಿ ಅವರಿಗೆ ಒಂದಷ್ಟು ಪರಿಹಾರ ಕೊಡ್ತಾರೆ. ಆ ಬಳಿಕ ಅಲ್ಲಿ ಏನಾಗಿದೆ, ವಾಸ್ತವ ಏನು, ಮತ್ತು ಅವರಿಗೆ ಮನೆ ಕಟ್ಟಿಕೊಡೋದಾಗ್ಲಿ ಅಥವಾ ಇಡೀ ಘಟನೆಗೆ ಏನ್ ಕಾರಣ ಅನ್ನುವಂಥದ್ದನ್ನ ಅದನ್ನ ಇದು ಮಾಡುವಂತದ್ದು ಅಥವಾ ಅದನ್ನ ಸಾಧ್ಯತೆಗಳನ್ನ ಹುಡುಕುವಂತ ಯಾವ ಪ್ರಯತ್ನಗಳನ್ನ ಯಾವುದೇ ಜಿಲ್ಲಾಡಳಿತಗಳು ಮಾಡೋದಿಲ್ಲ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಆ ತಾಯಿಯ ಜೊತೆಗೆ ಒಂದಷ್ಟು ಹೋರಾಟಗಾರರಿದ್ರು. ಆ ಹೋರಾಟಗಾರರು ಆರಂಭದಿಂದ ಕಳೆದ ಮೇ 2025 ಘಟನೆ ನಡೀತು. ಆ ಬಳಿಕದಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದ್ರು. ಜಿಲ್ಲಾಡಳಿತವನ್ನ ಅನೇಕ ಕಡೆಗಳಲ್ಲಿ ಚಾಲೆಂಜ್ ಮಾಡ್ತಾರೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯನ್ನ ಚಾಲೆಂಜ್ ಮಾಡ್ತಾರೆ. ಇಲ್ಲಿನ ಎಲ್ಲ ಇಲಾಖೆಗಳನ್ನ ಚಾಲೆಂಜ್ ಮಾಡ್ತಾರೆ. ಆದ್ರೆ ಬಹುತೇಕ ಈ ಹಿಂದೆ 2 ವರದಿಗಳು ಕೂಡ 2 ಜನ ತನಿಖಾ ವರದಿಗಳನ್ನ ಮಾಡಿದ್ರು. ಆದ್ರೆ ಸ್ಥಳ ಪರಿಶೀಲನೆ ಬಹುತೇಕ ವರದಿಗಳಲ್ಲಿ ಅವರು ಪ್ರಾಕೃತಿಕ ವಿಕೋಪಗಳತ್ತಲೇ ಅವರು ಬೆಳಕನ್ನ ಚೆಲ್ಲಿದ್ದು. ಆದ್ರೆ ಅಂತಿಮವಾಗಿ ಚೀಫ್ ಸೆಕ್ರೆಟರಿಗೆ ಒಂದು ದೂರು ಹೋಗುತ್ತೆ. ಆ ತಾಯಿಯ ಅಳಲನ್ನ ಕೇಳ್ಕೊಂಡಂತ ಆಗಿನ ಅಂದ್ರೆ ಚೀಫ್ ಸೆಕ್ರೆಟರಿ ಅವರು ಏನ್ ಮಾಡ್ತಾರೆ ಅಂದ್ರೆ ಜಿಲ್ಲಾಡಳಿತಕ್ಕೆ ಬರೀತಾರೆ, ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ಗೆ ಬರೀತಾರೆ. ಜಿಲ್ಲಾ ಪಂಚಾಯತಿನಿಂದ ನೇರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ NITKಯ ತಾಂತ್ರಿಕ ಇಂಜಿನಿಯರಿಂಗ್ ವಿಭಾಗದ ಟೀಮ್ ಏನಿದೆ ಅವರಿಂದ ಅದಕ್ಕೆ ಒಂದು ಸಾಧ್ಯತೆಗಳನ್ನು ಹುಡುಕಬೇಕು ಮತ್ತು ಅಲ್ಲಿ ತನಿಖಾ ವರದಿಯನ್ನು ನಡೆಸಿ ಸ್ಥಳ ಪರಿಶೀಲನಾ ವರದಿಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಅಂತಿಮವಾಗಿ ಆ ಒಂದು ತಜ್ಞರ ಟೀಮ್ ಏನಿದೆ, ತಜ್ಞ ಇಂಜಿನಿಯರ್ಗಳ ಟೀಮ್ ಏನಿದೆ, ಬಹುತೇಕ ಆ ವರದಿಯಲ್ಲಿ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿರುವಂತದ್ದು ಆ ಮನೆಯ ಮೇಲ್ಭಾಗದಲ್ಲಿ ಗುಡ್ಡವನ್ನ ಕಡಿದು ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಿರುವಂತದ್ದು. ಇದರಿಂದಾಗಿ ಮಣ್ಣಿನ ಒಂದು ಪರ್ಟಿಕ್ಯುಲರ್ ಈ ಹಿಂದಿನ ಸ್ವಾಭಾವಿಕ ಚಿತ್ರಣ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಬದಲಿಸಿದ್ದಾರೆ. ಮಳೆ ಬಂದಾಗ ಅಲ್ಲಿ ನೀರು ನಿಂತಿದೆ. ನೀರು ನಿಂತ ಪರಿಣಾಮ ಮಣ್ಣು ಕಂಪ್ಲೀಟ್ ಆಗಿ ಸಡಿಲಗೊಂಡು ಅದು ಮನೆಯ ಮೇಲೆ ಗುಡ್ಡ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ ಅನ್ನುವಂಥದ್ದು. ಹೀಗಾಗಿ ಆ ವರದಿ ಒಂದು ಹಂತಕ್ಕೆ ಜಿಲ್ಲಾಡಳಿತಕ್ಕೆ ಬಹಳ ದೊಡ್ಡ ಶಾಕ್ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಈಗ 2 ರಿಟ್ ಅರ್ಜಿಗಳನ್ನ ಕೂಡ ಹೈಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕ ಈ ಒಂದು ಪ್ರಕರಣವನ್ನ ಬೆಂಚ್ ಮಾರ್ಕ್ ಆಗಿ ಅಂದ್ರೆ ಇಡೀ ಈ ರೀತಿಯ ಘಟನೆಗಳಲ್ಲಿ ಯಾವುದೇ ಜಿಲ್ಲಾಡಳಿತಗಳು ಮಳೆಗೆ ಅದನ್ನ
ತೋರಿಸ್ಕೊಂಡು ಹೋಗುವಂತದ್ದು. ಹಾಗಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈ ನಿಟ್ಟಿನಲ್ಲಿ ಕಾನೂನು ಹೋರಾಟಕ್ಕೆ ಆ ತಾಯಿ ಮುಂದಾಗಿರುವಂತದ್ದು. ಹೈಕೋರ್ಟ್ ಅದನ್ನ ರಿಟ್ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಅದರ ವಾದ ಪ್ರತಿವಾದಗಳು ನಡೆಯುವಂತ ಸಾಧ್ಯತೆಗಳು ಇರುವಂತದ್ದು. ರಕ್ಷೆ, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.